ಸರ್ ಈಗ ನಾನು ಒಬ್ಬ ಆಕಾಂಕ್ಷಿಯಾಗಿ ನನಗೆ ಕೊಟ್ಟರೆ ಉತ್ತಮ. BJP ಪಕ್ಷದಲ್ಲೇ ನಾನು ಎಲೆಕ್ಷನ್ ನಿಲ್ತೀನಿ ಅನ್ನೋದು ನನ್ನ ಸಂಕಲ್ಪ. ಚಿಕ್ಕಬಳ್ಳಾಪುರ ಬಿಜೆಪಿ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಹೌದು, ಚಿಕ್ಕಬಳ್ಳಾಪುರಕ್ಕೆ ಯಾವಾಗ ಯಲಹಂಕ ಶಾಸಕ SR ವಿಶ್ವನಾಥ್ ಭೇಟಿ ನೀಡಿ ಬಿಜೆಪಿಯ ಟಿಕೆಟ್ ವಿಚಾರವಾಗಿ ಹೇಳಿಕೆ ನೀಡಿ ಹೋಗಿದ್ರು, ಈಗ ಎಲ್ಲಿ ನೋಡಿದ್ರು ಚಿಕ್ಕಬಳ್ಳಾಪುರ ಬಿಜೆಪಿ ರಾಜಕೀಯ ಭವಿಷ್ಯದ್ದೇ ಸದ್ದು. 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಇನ್ನೂ 3 ವರ್ಷಗಳಾಗಿಲ್ಲ. ಹೀಗಿರುವಾಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಬಿಜೆಪಿ ಟಿಕೆಟ್ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಸಂಸದ ಸುಧಾಕರ್ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ವಿಮಾನ ಹಾರಿ ಡೆಲ್ಲಿಯ ಸಂಸತ್ ಭವನದಲ್ಲಿ ಕೂತ್ರೋ, ಮುಂದಿನ ವಿಧಾನಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ಯಾರಿಗೆ ಎಂಬುದು ಎಲ್ಲರ ಪ್ರಶ್ನೆಯಾಗಿತ್ತು. ಮುಂದೆ ಬರಲಿರುವಂತಹ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಮುಖಂಡರು ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು. ಅದರಲ್ಲೂ ಯಲಹಂಕ ಶಾಸಕ SR ವಿಶ್ವನಾಥ್ ಶಿಷ್ಯ ಪೆರೇಸಂದ್ರದ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಟ್ಟಿಕೊಂಡು ಸಮಾಜ ಸೇವೆಗಳಲ್ಲಿ ತೊಡಕೊಂಡಿದ್ರು. ಆದರೆ ರಾಜ್ಯದ ರಾಜಕೀಯದ ಮೇಲೆ ಆಸೆ ಇಟ್ಕೊಂಡಿರುವಂತಹ ಸಂಸದ ಸುಧಾಕರ್ ಅವರು ಒಮ್ಮೆ ಸುದ್ದಿಗೋಷ್ಠಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸುವ ಹಿಂಟ್ ಕೊಟ್ಟಿದ್ರು. ಇದಾದ ಬಳಿಕ ಶಾಸಕ SR ವಿಶ್ವನಾಥ್ ಸಂದೀಪ್ ರೆಡ್ಡಿ ಪರ ಬ್ಯಾಟ್ ಬೀಸಿದ್ರು. ಇದಕ್ಕೆ ಕೆಂಡಾಮಂಡಲವಾಗಿದ್ದ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಸಂಸದ ಸುಧಾಕರ್ ಅವರು ಬರಬೇಕು, ಅವರಿಗೆ ವಿಧಾನಸಭಾ ಟಿಕೆಟ್ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಕೆಂಡಾಮಂಡಲವಾಗಿದ್ದ ಸಂದೀಪ್ ರೆಡ್ಡಿ ನೇರವಾಗಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಟ್ರೆ ನಿಲ್ತೀವಿ, ಇಲ್ಲ ಅಂದ್ರೆ ಪರೋಕ್ಷವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವ ಬಹಿರಂಗ ಹೇಳಿಕೆ ನೀಡಿದ್ದಾರೆ. BJP ಪಕ್ಷದಲ್ಲೇ ನಾನು ಎಲೆಕ್ಷನ್ ನಿಲ್ತೀನಿ ಅನ್ನೋದು ನನ್ನ ಸಂಕಲ್ಪ. ಅದಾದ ಮೇಲೆ ಆವತ್ತು ವರಿಷ್ಠರು ನಿರ್ಧಾರ ತಗೊತಾರೆ. ಏನು ಬೇರೆ ಯಾರಾದರೂ ಒಂದು ಒಳ್ಳೆ ಕ್ಯಾಂಡಿಡೇಟು ನನಗಿಂತ ಒಂದು ವಿಷನರಿ ಇದ್ದು ಗೆದ್ದೇ ಗೆಲ್ತಾರೆ ಅನ್ನೋಂಗಿದ್ರೆ ಅವ್ರಿಗೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡುವಂತಹ ಒಂದು ಹೃದಯ ವೈಶಾಲ್ಯತೆ ನನಗಿದೆ. ನನಗೆ ಮುಖ್ಯ ಉದ್ದೇಶ ಏನು, ಚಿಕ್ಕಬಳ್ಳಾಪುರಕ್ಕೆ ಒಳ್ಳೇದಾಗಬೇಕು. ಆ ರೀತಿ ಒಂದು ಕೆಲಸ ಏನಾದರೂ ಆಗುತ್ತೆ ಅನ್ನೋಂಗಿದ್ರೆ ಡೆಫಿನೆಟಾಗಿ ಮಾಡ್ತೀವಿ. ಅದಾಗಿಲ್ಲ, ತಮ್ಮ ಸ್ವಾರ್ಥಗಳಿಗೇನೋ ತಾವು ಮಾಡ್ಕೊತಾ ಇದ್ದೀವಿ ಅಂತಂದರೆ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಸಿಡಿದೆದ್ದೇಳಕ್ಕೆ ಸಂದೀಪ್ ರೆಡ್ಡಿ ಯಾವತ್ತೂ ರೆಡಿಯಾಗಿರ್ತಾರೆ. ನೀವು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಯಾರು ಏನು ಬೇಕಾದರೂ ನಿಮ್ಗೆ ಬೇಕಂದಾಗ ನೀವು ಅನುವಾದ ಮಾಡ್ಕೊಬೋದು, ಇಂಟರ್ಪ್ರಿಟೇಷನ್ ಮಾಡ್ಕೊಬೋದು. ಅದಕ್ಕೆ ನಾನು ನಿಮಗೆಲ್ಲರಿಗೂ ಹಿಂಗೆ ಅಂತ ಹೇಳ್ಕೊಂಡಿರೋಕ್ಕಾಗಲ್ಲ. ನನ್ನ ಮಾತುಗಳನ್ನು ಸ್ಟ್ರೇಟಾಗಿ ಹೇಳಿದ್ದೀನಿ. ಪಕ್ಷದಿಂದ ಅರ್ಹ ಅಭ್ಯರ್ಥಿ ಯಾರಾದರೂ ಕೊಟ್ಟರೆ ಅವರಿಗೆ ಭುಜ ಕೊಟ್ಟು ಕೆಲಸ ಮಾಡ್ತೀವಿ. ಅವ್ರ ಜೊತೆ ನಾವು ನಿಂತ್ಕೊಂಡು ಗೆಲ್ಲಿಸೋ ಅಂಥ ಕೆಲಸ ಮಾಡ್ತೀವಿ. ತಮ್ಮ ಸ್ವಾರ್ಥಗಳಿಗೇನಾದರೂ ಇಲ್ಲಿ ಕೆಲಸ ಆಯಿತು ಅಂತಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಸಂದೀಪ್ ರೆಡ್ಡಿ ಸಿಡಿದೆದ್ದು ಕೆಲಸ ಮಾಡೋದಂತೂ ನಿಜ. ಇನ್ನು ಯಾವಾಗ ಯಲಹಂಕ ಶಾಸಕ SR ವಿಶ್ವನಾಥ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಟಿಕೆಟ್ ವಿಚಾರದಲ್ಲಿ ಸಂದೀಪ್ ರೆಡ್ಡಿ ಪರ ಬ್ಯಾಟ್ ಬೀಸ್ತಾ ಇದ್ದಂತೆ ಈಗ ಮತ್ತೊಬ್ಬ ಯುವ ಮುಖಂಡ ನನಗೂ ಬಿಜೆಪಿ ಟಿಕೆಟ್ ಬೇಕು ಅಂತ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಒಂದಷ್ಟು ದಿನ ಸಂಸದ ಸುಧಾಕರ್ ಬಣದಲ್ಲಿ ಗುರುತಿಸಿಕೊಂಡು ನಂತರ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಬಳಿ ತಮ್ಮನ ರೀತಿಯಲ್ಲಿ ಗುರುತಿಸಿಕೊಂಡು ನಂತರ ಅಲ್ಲಿಂದ ಕೊಂಚ ಕಾಲ ದೂರ ಸರಿದಿದ್ರು. ಶ್ರೀ ಹರಿಕೃಷ್ಣ ಫೌಂಡೇಶನ್ ಮೂಲಕ ಹಲವು ಸಮಾಜ ಸೇವೆಗಳ ಮೂಲಕ ಆನೆಮಡುಗು ಹರೀಶ್ ರೆಡ್ಡಿ ಇತ್ತೀಚಿನ ದಿನಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಮೊನ್ನೆ ತಾನೇ ಹಿರಿಯ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸಿ ಗೋದಾನ ಕಾರ್ಯಕ್ರಮದ ಮೂಲಕ ಗೋವುಗಳನ್ನ ದಾನ ಮಾಡಿ ಹೆಸರುವಾಸಿಯಾಗಿದ್ರು. ಇನ್ನು ಬಿಜೆಪಿ ಹೈಕಮಾಂಡ್ ನನ್ನನ್ನ ಗುರುತಿಸಿದೆ, ನನಗೂ ಟಿಕೆಟ್ ಬೇಕು ಅಂತ ಬಹಿರಂಗ ಹೇಳಿಕೆ ನೀಡಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಸರ್ ನಾನು ಕಳೆದ 2013ರಿಂದನೂ ಕೂಡ ಚಿಕ್ಕಬಳ್ಳಾಪುರ ಜನತೆಯ ಕೂಗಳತೆಯಲ್ಲಿ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲೇ ನೆಲೆಸಿದ್ದೀನಿ. ಚಿಕ್ಕಬಳ್ಳಾಪುರ ಜನತೆಗೆ ಅಂದಿನಿಂದಲೂ ಕೂಡ ಇಂದಿನವರೆಗೂ ಕೂಡ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಮಾಡ್ತಾ ಇರೋ ಸಮಾಜ ಸೇವೆಯನ್ನು ಗುರುತಿಸಿ ಪಕ್ಷ, ನಮ್ಮ ಹೈಕಮಾಂಡ್ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಾನು ಎಲ್ಲ ಸಿದ್ಧತೆಯನ್ನು ಕೂಡ ನಾನು ಒಬ್ಬ ಆಕಾಂಕ್ಷಿಯಾಗಿ ಮಾಡ್ಕೊಂಡಿದ್ದೀನಿ. ಸರ್ ಖಂಡಿತ ಅಲ್ಟಿಮೇಟ್ಲಿ ಫೈನಲ್ ಆಗಿ ಡಿಸೈಡ್ ಆಗೋದು ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಸರ್ ನನಗೂ ಖಂಡಿತವಾಗ್ಲಿ ಪಕ್ಷದ ಹೈಕಮಾಂಡು ಸಹಕಾರ ಇದೆ, ಅವರ ಆಶೀರ್ವಾದ ಇದೆ, ಮಾನ್ಯ ಸಂಸದರ ಆಶೀರ್ವಾದನೂ ಇರುತ್ತೆ, ಹಾಗೂ ಪಕ್ಷದ ಎಲ್ಲರ ಆಶೀರ್ವಾದನೂ ಇರ್ತದೆ. ವಿಶೇಷವಾಗಿ ನಮ್ಮ ಯತ್ನಾಳ್ ಅವರು, ನಮ್ಮ ಈಶ್ವರಪ್ಪ ಅವರ ಆಶೀರ್ವಾದನೂ ಕೂಡ ವಿಶೇಷವಾಗಿ ನನ್ನ ಮೇಲೆ ಇದೆ. ಪೀಕ್ಲಾಟ ಏನು ಸರ್, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಿತ್ಲಾಡಬೇಕು, ಅದು ಬಿಟ್ಟು ಮಿಕ್ಕಿದ ಟೈಮಲ್ಲಿ ಎಲ್ರಿಗೂ ಜನಸೇವೆ ಮಾಡಬೇಕು. ಜನಸೇವೆಯೇ ಜನಾರ್ದನ ಸೇವೆ, ಅದನ್ನು ನಂಬ್ಕೊಂಡಿರೋರು ನಾವು. ಸರ್ ಈಗ ನಾನು ಒಬ್ಬ ಆಕಾಂಕ್ಷಿಯಾಗಿ ನನಗೆ ಕೊಟ್ಟರೆ ಉತ್ತಮ. ಒಟ್ಟಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ರಾಜಕೀಯದಲ್ಲಿ ದಿನಕ್ಕೊಂದು ರಾಜಕೀಯ ಬದಲಾವಣೆ, ದಿನಕ್ಕೊಂದು ಅಭ್ಯರ್ಥಿ ಹುಟ್ಕೊಳ್ತಾ ಇದ್ದು ಶಿಷ್ಯರೇ ಈಗ ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದು ಸಂಸದ ಸುಧಾಕರ್ ಕೆಂಗಣ್ಣಿಗೆ ಗುರಿಯಾದಂತಾಗಿದೆ.
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್.